ಒಂದ್ ನಿಮಿಷ ನೀನು ಏನೇನೋ ಮಾತಾಡಿ ಈ ಸಂಬಂಧನೂ ಹಾಳು ಮಾಡಬೇಡ. ಮೊನ್ನೆ ಮಾಡ್ದಲ್ಲ ಹಂಗೆ. ಏಯ್ ನೀನೇನಂದೆ? ಏನಂದೆ? ಅಪ್ಪ ಯಾರಿಗೇನೆ ಕೇಳಿದ್ರು ನನ್ ಮಗ ಹಂಗಲ್ಲ ಅಂತ ಹೇಳುವಂದೆ ತಾನೆ. ಅದಕ್ಕೆ ನಿಮ್ ಮಗ ಒರ್ಜಿನ ಅಂತ ಕೇಳಿದ್ರೆ ಅವನ್ ಹಂಗಲ್ಲ ಅಂತ ಹೇಳ್ಬಿಡದ? ಅನ್ಸುತ್ತೆ. ಅಪ್ಪ ಹಿಂಗ್ ಗೊತ್ತಪ್ಪ. ಬಂದೆ. ನಮಸ್ಕಾರ. ಒಂದ್ ನಿಮಿಷ. ವರದಕ್ಷಿಣೆ ಬೇಡ ಅನ್ನೋದಾದ್ರೆ ನೀವು ಚಪ್ಪಲಿ ಬಿಟ್ಟು ಒಳಗ್ ಬನ್ನಿ. ಬೇಕು ಅನ್ನೋದಾದ್ರೆ ನಾನು ಚಪ್ಪಲಿ ಎತ್ಕೊಂಡು ಆಚೆ ಬರ್ತೀನಿ. ಅಯ್ಯೋ ಇದ್ರ ಅವಶ್ಯಕತೆ ಇಲ್ಲ ಸರ್, ಸುಮ್ನೆ ಹಾಕ ಬಂದಿರೋದು ಅಲ್ವಾ? ಚಪ್ಪಲಿ ಬಿಚ್ಚಿಲ್ಲ ಅವ್ರು ಎತ್ಕೊಬರತ್ತ. ಬನ್ನಿ ಬಡವ್ರ ಮನೆಗೆ ಭಾಗ್ಯ ಬಂದಂಗ ಆಯ್ತು. ಇದು ಅಡ್ರೆಸ್ ಹುಡ್ಕೋದೇನು ತೊಂದ್ರೆ ಆಗ್ಲಿಲ್ಲ ತಾನೇ? ನಮ್ಮ ಏರಿಯಾದಲ್ಲಿ ನಾಯಿಗಳ ಕಾಟ ಸ್ವಲ್ಪ ಜಾಸ್ತಿ. ಏನ್ರಿ ಇದು? ಫೋಟೋದಲ್ಲಿ ಹುಡುಗ ಒಳ್ಳೆ ಹಿಂದಿ ಹೀರೋ ತರ ಇದ್ದ, ಎದುರುಗಡೆ ಒಳ್ಳೆ ಹಂದಿ ತರ ಇದ್ದಾನಲ್ರಿ. ನೋಡಿ ಇವರು ಹುಡುಗನಪ್ಪ ಕಣೆ, ಹುಡುಗ ಹಿಂದೆ ಇದಾನ ನೋಡು. ಮನೆ ಸಖತ್ತಾಗಿದೆ, ಹುಡುಗಿಗ್ ತಂಗಿ ಇದ್ದಾಳ ನೋಡ್ಬೇಕು. ಏನು ಅವನು ಹುಡುಗನ? ಅವನಲ್ಲ ಕಣೆ, ಮತ್ತೆ ಅವನ ಹಿಂದೆ ಸೂಟು ಬೂಟು ಮತ್ತೆ ಅದು ಏನ್ ತಗೋತೀರಿ? ಏನೋ ಬೇಡ ಅಂದ್ರೆ ನಿಮಗ್ ಬೇಜಾರು, ಬೇಕು ಅನ್ನಕ್ಕೆ ನಮಗ್ ಮುಜ್ಗರ. ನೋಡಿ, ಮುಜುಗರ ಪಟ್ಕೊಂಡ್ರೆ ಹೊಟ್ಟೆ ತುಂಬುತ್ತೀಯೇ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಏನ್ ಬೇಕು ಅಂತ ಕೇಳಿ. ಏನಿಲ್ಲ, ಈ ಕ್ಯಾರೆಟ್ ಇದೆಯಲ್ಲ ಇದನ್ನ ಸಣ್ಣದಾಗಿ ತುರ್ದ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟಿಟ್ಟು ಆಮೇಲೆ ಒಂದು ಪಾತ್ರದಲ್ಲಿ ಸಕ್ಕರೆ ಪಕ್ಕ ಮಾಡಿ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಎಲ್ಲ ಹೆಚ್ಚಿಗೆ ಹಾಕ್ಬಿಟ್ಟು ಈ ಕ್ಯಾರೆಟ್ ಅನ್ನ ಸಕ್ಕರೆ ಪಕ್ಕ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಲೀಟರ್ ಹಾಲು ಹಾಕಿ ಕೊತಕತ ಅಂತ ಕುದಿಸಿ ಕೊಟ್ಬಿಟ್ರೆ ಅಷ್ಟು ಸಾಕು ನೋಡಿ. ಅಯ್ಯೋ, ಇಷ್ಟಕ್ಕೆಲ್ಲ ಮುಜುಗರ ಪಟ್ಕೊಂಡ್ರೆ ಆಗತ್ತೀಯೇ? ನೀ ಒಳ್ಳೆ ಲೇ ಇವಳೆ, ಒಂಚೂರು ಉಪ್ಪಿಟ್ಟು ಮಾಡ್ಕೊಂಡ್ ಬಾರೆ. ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ನಿಂಗೆ. ಕ್ಯಾರೆಟ್ನ ತುರಿದ್ಬಿಟ್ಟು ಗೆಣಸನ್ನ ತರದ್ಬಿಟ್ಟು ಉಪ್ಪಿಟ್ಟು ಮಾಡಿ ತಂದು ಹಾಕಿ ಅಂತ ತಂದು ಹಾಕ್ತಾರೆ. ಶನಿ ನಿನ್ ಮುಖ ನೋಡ್ತಿದ್ದಂಗೆ ನೀವು ಉಪ್ಪಿಟ್ಟು ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾರೆ. ಮಾಡಕ್ಕಾಗಲ್ಲ ಅಂದ್ಮೇಲೆ ಯಾಕೋ ಕೇಳ್ಬೇಕಾಗಿತ್ತು? ಮಾತಾಡ್ಬೇಡು. ಅಲ್ವೋ, ನಮ್ ಮೆನುನಲ್ಲಿರೋದು ಅವ್ರ ಮನೇಲಿ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ಬೇಕು. ತಪ್ಪು ತಿಳ್ಕೊಬೇಡಿ. ಅದೇನಂದ್ರೆ ಹುಡುಗಿನ ನೋಡೋಕೆ ಅಂತ ಬಂದು ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಹಾಗೆ ಹೇಳ್ದೆ ಅಷ್ಟೇ. ದಯವಿಟ್ಟು ನಿಮ್ ಮನ್ಸಿಗೆ ಖೇದ ಉಂಟು ಮಾಡ್ಕೋಬೇಡಿ. ಬೇಕಿದ್ರೆ ನಮ್ ಹೆಂಡತಿ ಒಂದ್ ಅರ್ಧ ಗಂಟೆ ಬರ್ತಾಳೆ, ಉಪ್ಪಿಟ್ಟು ಮಾಡ್ಕೊಂಡು ಬರ್ತಾಳೆ. ಹೊಟ್ಟೆ ತುಂಬಾ ತಿಂದು ಹೋಗಿ. ಅಂದಂಗೆ ಹುಡುಗ ಏನ್ ಮಾಡ್ಕೊಂಡಿದ್ದಾರೆ ಸರ್? ಒಂದ್ ಕಂಪ್ನಿಲಿ MD ಆಗಿದಾರಾ? ನಾ ಹೇಳದ್ನ ಕೆಲ್ಸ ಮಾಡ್ಕೊಂಡಿದ್ದೆ, ಹುಡುಗಿರ್ ಜಾಸ್ತಿ ಇದಾರೆ ಅಂತ ಬಿಟ್ಬಿಟ್ಟೆ. ಅಯ್ಯೋ, ಹುಡುಗಿರಿದ್ರೆ ನೀವು ಕೆಲಸ ಮಾಡಲ್ವಾ? ಅಯ್ಯೋ, ಹುಡುಗಿರಿದ್ದಾರೆ ಕೆಲಸ ಮಾಡಲ್ಲ ಅಂತಾನೆ ತೆಗ್ದಾಕ್ಬಿಟ್ರು ಸರ್. ಹುಡುಗ ಬೇರೆ ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ ಸರ್? ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಒಂದ್ 50 ಹಸ ಕಟ್ಟಣ ಅನ್ಕೊಂಡಿದೀನಿ ಸರ್. ಲೋನಲ್ಲಿ ಹಸು ತಗೊಂಡ್ಮೇಲೆ ಹೆಂಗ್ ಕಟ್ತೀರಾ? ಅಯ್ಯ, 50 ಹಸ ತಗೊಂಡ್ಮೇಲೆ ಆಗ ಕೊಟ್ಟಿರ್ತಾರಲ್ಲ ಸರ್, ಅದ್ರೆಲ್ಲ ಕಟ್ಟಾಕ್ತೀನಿ. ನಾನ್ ಕೇಳಿದ್ದು ಲೋನ್ ಅನ್ನ ಹೇಗ್ ಕಟ್ತೀರಾ ಅಂತ. ಸರ್, ತಿಂಗಳ ಒಂದು ಹಸ ಮರ ಹಾಕ್ಬಿಟ್ಟಾದ್ರೂ ಕಟ್ತೀನಿ ಸರ್. ಹಾಳಾಗ್ ಹೋಗ್ಲಿ, ಬೇರೆ ಇನ್ನೆಲ್ಲೋ ಹುಡುಗಿ ನೋಡಕ್ ಹೋಗ್ಲಿಲ್ವಾ? ನೋಡಿದ್ವಿ, ಬನಶಂಕರಲ್ಲಿ ಬಾನು ನೋಡಿದ್ವಿ, ಅವ್ಳ ಬೆನ್ ಗೂನು ಅಂತ ಫ್ಯಾಮಿಲಿ ಅವ್ರು ಹೇಳುದು ಅಂತ ಬಿಟ್ಬಿಟ್ವಿ. ಸಿದ್ದಾಪುರದಲ್ಲಿ ಸಿತಾರ ನೋಡಿದ್ವಿ, ಅವಳು ಅವತಾರ ನೋಡಿ ಸಾಕಾಗೋಯ್ತು. ಅಯ್ಯೋ, JP ನಗರದಲ್ಲಿ ಜ್ಯೋತಿ ನೋಡಿದ್ವಿ, ಒಳ್ಳೆ ಕೋತಿ ಇದ್ದಂಗಿದ್ದು ಅಂತ ಬಿಟ್ಬಿಟ್ವಿ. ನಾಗರಬಾವಿಲಿ ನಾಗರತ್ನ, ಶಿರಾದಲ್ಲಿ ಶಿಲ್ಪ. ಕೇಳ್ತಿದ್ದೀರಾ? ಲಂಡನ್ ಅಲ್ಲಿ ಲಾರಾ ನೋಡಿದ್ವಿ. ಅವ್ನು ನಿಮ್ಗೆ ಕಾಣಿಸಿದ್ನಾ? ಯಾರು? ಬ್ರೇನ್ ಲಾರಾ. ಲಾರು ನೋಡಿದ್ವಿ ಸರ್, ಅವಳು ಬಾರ ಅಂತ ಬಿಟ್ಬಿಟ್ಟೆ ಸರ್. ನಂಗೆ ಥಾಯ್ಲೆಂಡ್ ಅಲ್ಲಿ ಒಂದು ಹುಡುಗಿ ನೋಡಿದ್ದೆ ಸರ್. ಇನ್ನೇನು ಮದುವೆ ಫಿಕ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಮತ್ತೆ ಯಾಕೆ ಮದುವೆ ಆಗ್ಲಿಲ್ಲ? ಅವಳು ಆಲ್ರೆಡಿ ತಾಯಿ ಆಗಿದ್ದಾಳು ಸರ್, ಮತ್ತೆ ಯಾಕಾಗ್ಲಿ? ಆಕ್ಚುಲಿ ನೀವು ದೇವನಹಳ್ಳಿಲಿ ದೇವಕ್ಕೆ ನೋಡ್ರೆ ಚಾನ್ಸ್ ಇಲ್ಲ ಬಿಡಿ. ಯಾಕೆ? ಯಾಕಂದ್ರೆ ಅವಳು ನನ್ನ ಹೆಂಡತಿ. ಕೂತ್ಕೊಳ್ಳೋ. ಅಂದಂಗೆ ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಸರ್? ನಾನು, ನನ್ನ ಹೆಂಡತಿ, ನನ್ನಿಬ್ರು ಮಕ್ಕಳು, ಜೊತೆಗೆ ನನ್ನ ಹೆಂಡತಿ ತಮ್ಮ. ಹುಡುಗಿ ಕರ್ಸಿ. ಓಹೋ, ಬಹಳ ಆತ್ರ ಅನ್ಸುತ್ತೆ.